ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾವು ಇವತ್ತು ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀವಿ. ಆ್ಯಂಡ್ ತುಂಬ ಜನ ನನಗೆ ಕ್ವೆಶನ್ಸ್ನ ಕೇಳ್ತಾಯಿದ್ರಿ. ಎಲ್ಲಿ ರಾಣಿ ಅಕ್ಕ ಬಂದಿಲ್ವಾ, ಇಂಥ ಟೈಮಲ್ಲಿ ಎಲ್ಲೋಗಿದ್ದಾರೆ ಅವರು, ಯಾಕೆ ಬರ್ತಾಯಿಲ್ಲ ನಿಮ್ಮ ಮನೆಗೆ ಅಂತೆಲ್ಲ ತುಂಬ ಕ್ವೆಶನ್ಸ್ ತುಂಬ ಜನ ಕೇಳಿದ್ದೀರಾ ಇವತ್ತುವರೆಗೂ. ಆಲ್ಮೋಸ್ಟ್ 2-3 ತಿಂಗಳಾಗಿತ್ತು ಅವರು ಬಂದು. 2-2.5 ತಿಂಗಳಾಗಿದೆ. ನನ್ನ ತಮ್ಮನ ಮದುವೆ ಆಗಿ ಒಂದು ಸ್ವಲ್ಪ ದಿನ ಆದಮೇಲೆ ಅವರು ಬರ್ತಾ ಇರಲಿಲ್ಲ. ಆ್ಯಂಡ್ ಆವಾಗಿಂದನೂ ತುಂಬ ಕ್ವೆಶನ್ಸ್ ಬರ್ತಾಯಿತ್ತು. ಇವಾಗ ಬಂದಿದ್ದಾರೆ, ತೋರಿಸಿದ್ದೀನಿ. ಆ್ಯಂಡ್ ಚಿಕ್ಕ ಪುಟ್ಟದ್ದು ಇರುತ್ತಲ್ವ, ಸೊ ಅದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಬೇಡ. ಇವಾಗ ಬಂದಿದ್ದಾರೆ. ಆ್ಯಂಡ್ ನನಗೂ ಅದನ್ನೆಲ್ಲ ಎತ್ತಿ ಆಡೋದು ಅದೆಲ್ಲ ಇಷ್ಟ ಆಗಲ್ಲ. ಇರೋಷ್ಟು ದಿನ ಚೆನ್ನಾಗಿ ಖುಷಿಯಾಗಿ ಎಲ್ಲರ ಜೊತೆ ಇರಬೇಕು ಅನ್ನೋದು ಒಂದೇ ನಂಗೆ ಆಸೆ. ಆ್ಯಂಡ್ ಇವಾಗ ಕೇಳಬೇಡಿ ಇನ್ನೊಬ್ಬರು ಬಂದಿಲ್ವ ಅಂತ, ಅವರು ಕೂಡ ಬಂದಿದ್ದರು. ಸೊ ಅವ್ರದ್ದು ವೀಡಿಯೋ ಹಾಕ್ಬೇಡ್ರಿ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ನಾನು ವೀಡಿಯೋ ಹಾಕ್ತಾಯಿಲ್ಲ. ಅಷ್ಟೇ ಟೈಮ್ ಬರಲಿ ಅದನ್ನು ಕೂಡ ಶೇರ್ ಮಾಡ್ಕೋತೀನಿ. ನಾನು ಲಾಸ್ಟ್ ಟೈಮ್ ನಾವು ಅಮ್ಮನ ಇದರಲ್ಲೇ ಹೇಳಿದ್ದೆ, ಅಂದರೆ ನಂದು ಸರ್ಜರಿ ಆದಾಗ ಹೇಳಿದ್ದೆ ಯಾರೊಬ್ಬರು ಬಂದಿದ್ದರು ಅಂತ. ಆ ಟೈಮಲ್ಲೇ ಬಂದು ಹೋಗಿದ್ದಾರೆ. ಸೊ ಅದನ್ನು ಇವಾಗ ಎತ್ತಿ ಎಲ್ಲ ಕಮೆಂಟ್ ಮಾಡಿ ಕೇಳಬೇಡಿ. ನನಗೆ ಎಲ್ಲರ ಹತ್ರನೂ ಅಷ್ಟೇ ಚೆನ್ನಾಗಿರಬೇಕು ಅಂತಲೇ ಆಸೆ. ಮನಸ್ಸಲ್ಲಿ ಎಷ್ಟೊಂದು ವಿಷಯಕ್ಕೆ ಎಷ್ಟೊಂದು ನೋವುಗಳಿದೆ. ಬಟ್ ಅದನ್ನು ಡ್ರ್ಯಾಗ್ ಮಾಡೋಕ್ಕೆ ನನಗಿಷ್ಟ ಇಲ್ಲ. ಅದು ಬಿಟ್ಟು ಇವಾಗ ಬನ್ನಿ ಖುಷಿಯಾಗಿ ಕಡಲೆಕಾಯಿ ಪರ್ಸೆಗೆ ಹೋಗೋಣ. ಇವತ್ತು ನಿಜವಾಗ್ಲೂ ನನಗೆ ಬರೋ ಮೂಡಿರಲಿಲ್ಲ. ನಾನು ಹೋಗಲ್ಲ ಅಂತ ಇದ್ದೆ. ನಮ್ಮಮ್ಮ 2-3 ಸತಿ ಹೋಗಲ್ವೇನೆ ಅಂತ ಕೇಳಿದ್ರು. ಇಲ್ಲ ನಾನು ಹೋಗಲ್ಲ ಅಂತ ಅಂದೆ. ಆಮೇಲೆ ಇಲ್ಲ ಹೋಗಿ ವೀರೂನ್ ಕರ್ಕೊಂಡು ಖುಷಿಯಾಗಿ ಅಂತ. ಆಮೇಲೆ ರಂಜು ಮತ್ತು ನಿತಿನ್ ಕೂಡ ಬನ್ನಿ ಅಕ್ಕ, ಲಾಸ್ಟ್ ಇಯರು ಅವ್ರ ಜೊತೆ ಹೋಗಿದ್ವಿ. ಸೊ ಬನ್ನಿ ಅಂತ ಅವರು ಕರೀತಾಯಿದ್ರು. ಸರಿ ಕರ್ಕೊಂಡು ಹೋಗೋಣ. ಆ್ಯಂಡ್ ಇನ್ನೊಂದು ಏನು ಗೊತ್ತಾ, ನಾನು ಚಿಕ್ಕ ವಯಸ್ಸಿಂದನೂ ಪ್ರತಿ ವರ್ಷ ಕಡಲೆಕಾಯಿ ಪರ್ಸೆಗೆ ಬಂದಿದ್ದೀನಿ. ಯಾಕಂದರೆ ನಾವು ಬಸವನಗುಡಿಲೇ ಹುಟ್ಟಿ ಬೆಳೆದಿದ್ದು. ಆ್ಯಂಡ್ ಇಲ್ಲೇನೋ ಒಂಥರ ಖುಷಿ ನಮಗೆ ಕಡಲೆಕಾಯಿ ಪರ್ಸೆ ಅಂದರೆ. ಅಲ್ಲೇನು ತೊಗೋತೀವಿ ಬಿಡ್ತೀವಿ ಬೇರೆ ವಿಷಯ, ಬಟ್ ಬಂದು ಓಡಾಡಿಕೊಂಡು ಹೋಗೋದು ಒಂಥರ ಖುಷಿ. ಯಾವಾಗೆಲ್ಲ ನಮ್ಮ ಅಪ್ಪ ನಮ್ಮನ ಜೊತೆ ಒಂದು ಸತಿ, ನನ್ನ ಫ್ರೆಂಡ್ಸ್ ಜೊತೆ ಒಂದು ಸತಿ, ಆ್ಯಂಡ್ ನಮ್ಮ ಅಣ್ಣನ ಜೊತೆ ಒಂದು ಸತಿ, ಆ ಥರ ಎಲ್ಲ 3-4 ಸತಿ ಬಂದುಬಿಡ್ತಾಯಿದ್ವಿ. ನಮ್ಮ ಮನೆಯಿಂದ ತುಂಬ ಹತ್ರ ಇರೋದು. ಸೊ ಇವಾಗ ಈ ಸೈಡ್ ದೂರ ಹೋದ್ಮೇಲೆ ಪ್ರತಿ ವರ್ಷ ಬರ್ತೀನಿ. ಆ್ಯಂಡ್ ವೀರಿಗೂ ಲಾಸ್ಟ್ ವರ್ಷ ಕರ್ಕೊಂಬಂದಿದ್ದೆ. ಅವನಿಗೂ ಪ್ರತಿ ವರ್ಷ ಕರ್ಕೊಂಬರ್ಬೇಕು ಅನ್ನೋ ಒಂದು ಆ ಖುಷಿ ಕೂಡ ಇತ್ತು. ಈ ವರ್ಷ ಎಲ್ಲಿ ಕರ್ಕೊಂಡು ಹೋಗ್ತೀನೋ ಇಲ್ವೋ. ಹೋದ ವರ್ಷ ನಮ್ಮ ಅಮ್ಮ ಬಂದಿದ್ರು, ಈ ವರ್ಷ ಅವ್ರು ಬರದೆ ಹೆಂಗೆ ಹೋಗೋದು ಅನ್ನೋ ಒಂದು ಬೇಜಾರು ಕೂಡ ಇತ್ತು. ಅವರೇ ಇಲ್ಲ ನೀವು ಹೋಗಿ ಬನ್ನಿ ಅಂತ ಅಂದರು. ಸರಿ ಹೋಗಿ ಬರೋಣ, ಅವ್ರಿಗೂ ಏನಾದರೂ ಇಲ್ಲಿಂದ ನೆನಪಿಗೆ ತೊಗೊಂಡೋಗೋಣ ಅಂದ್ಬಿಟ್ಟು ಇವತ್ತು ಬಂದಿದ್ದೀವಿ. ಆ್ಯಂಡ್ ನಮ್ಮ ಜೊತೆ ರಾಣಿ ಅಕ್ಕ, ಸುಪ್ರೀತಾ ಮತ್ತು ಗೌರಜ್ಜಿ ಕೂಡ ಜಾಯ್ನ್ ಆಗಿದ್ದಾರೆ. ಹೇಗೆ ಮಜಾ ಮಾಡಿದ್ವಿ ಆ್ಯಂಡ್ ಏನೇನು ತೊಗೊಂಡ್ವಿ ಅಂತೆಲ್ಲ ಇವತ್ತಿನ ಬ್ಲಾಗಲ್ಲಿ ನೀವು ನೋಡ್ಬೋದು. ನೋಡಿ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವೀಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ನನಗೂ ಕೂಡ ಸಪೋರ್ಟ್ ಮಾಡ್ದಂಗೆ ಆಗುತ್ತೆ. ಆ್ಯಂಡ್ ಇವತ್ತು ಕಡಲೆಕಾಯಿ ಪರ್ಸೆಲ್ಲೂ ಅಷ್ಟೇ ತುಂಬ ಜನ ಸಬ್ಸ್ಕ್ರೈಬರ್ ಸಿಕ್ತಾಗೆಲ್ಲ ಒಂದೇ ವರ್ಡ್ ಕೇಳ್ತಾ ಇದ್ದಿದ್ದು, ಆಂಟಿ ಹೇಗಿದ್ದಾರೆ, ಈಗ ಪರವಾಗಿಲ್ವಾ, ಟ್ರೀಟ್ಮೆಂಟ್ ತೊಗೊತಾ ಇದ್ದಾರಾ ಅಂತೆಲ್ಲ ಕೇಳಿದ್ರು, ಮಾತಾಡ್ಸಿದ್ರು. ತುಂಬ ಖುಷಿ ಆಯಿತು. ಆ್ಯಂಡ್ ಸುನಿ ಹೋದ ವರ್ಷ ಬಂದಿರಲಿಲ್ಲ. ಈ ವರ್ಷ ನಿತಿನ್, ರಂಜು ಇಲ್ಲ ಬನ್ನಿ ಅಣ್ಣ ಚೆನ್ನಾಗಿರುತ್ತೆ ಅಂತೆಲ್ಲ ಫೋರ್ಸ್ ಮಾಡಿ ಅವರು ಕೂಡ ಬಂದರು. ಅವ್ರಿಗೆ ಸ್ವಲ್ಪ ಮೈಗ್ರೇನ್ ಇದೆ ಆಯಿತಾ. ಈ ಥರ ತುಂಬ ಕ್ರೌಡೆಡ್ ಪ್ಲೇಸ್ ಎಲ್ಲ ಅವರು ಪ್ರಿಫರ್ ಮಾಡೋದಿಲ್ಲ. ಅವ್ರಿಗೆ ತುಂಬ ಹೆಡ್ಏಕ್ ಬಂದುಬಿಡುತ್ತೆ. ನಾವು ಕರೆದ್ವಿ ಅಂತ ಬಂದರು. ಲಾಸ್ಟಲ್ಲಿ ಅವ್ರಿಗೆ ತಲೆನೋವು ಬಂದೇ ಬಿಡ್ತು. ಯಾಕಂದರೆ ಹೋಗ್ತಾ ಜನ ಜಾಸ್ತಿ ಆಗೋದ್ರು. ನಾವು ಮಂಡೇ ಹೋಗಿದ್ವಿ. ಸೊ ಚೆನ್ನಾಗಿತ್ತು. ನಾವು ಹೋದಾಗ ಮಧ್ಯಾಹ್ನ, ಬಟ್ ನಾವು ವಾಪಸ್ ಬರೋ ಅಷ್ಟೊತ್ತಿಗೆ ಸಖತ್ ಕ್ರೌಡ್ ಆಗೋಯ್ತು. ನಿಂತ್ಕೊಂಡು ಅವರೇ ತಳ್ತಾಯಿದ್ರು. ನಾವು ಅರ್ಧಂಬರ್ಧ ನೋಡಿಕೊಂಡು ಬಂದ್ವಿ. ಆ್ಯಂಡ್ ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತೀನಿ ನೋಡಿ. ಯಾರವರು? ಏಂಜಲ್ಸ್. ನಿಮ್ಮ ಏಂಜಲ್ ಇಲ್ಲೇ ಅವರಲ್ಲ. ಯಾರು ಏನ ಬಟ್ಟೆಗಳನ್ನ ಅಲ್ಲಿ ಬಿಸಾಕ್ದ ನಡಿ ಮಚ್ಚೆ. ಚೆನ್ನಾಗಿಲ್ಲ ನೀನು ಇದಿಲ್ಲ. ಹಾಯ್ ವೀರು, ಹಾಯ್ ಹಾಯ್. ಆಮೇಲೆ ಮಗ ಎಷ್ಟು ಹೆಂಗೆ? 1 kg 50. ಒಂದು 50 ರೂಪಾಯಿ ಎರಡು ಒಂದು ಸ್ವಲ್ಪ ಹಾಕ್ಬಿಟ್ಟು. 4 kg ಏನು ಬುಜ್ಜದು? ಅರ್ಶನ ಅರ್ಶನ ಬುಜ್ಜದು. ಇದು ಅರ್ಶನ, ಇದು ಸ್ವಲ್ಪ ಕಡಿಮೆ ಮಾಡಿ. ಮಗ ಸ್ವಲ್ಪ ಕಡಿಮೆ ಮಾಡಿ ಬೇಕಿದ್ರೆ.
ಏನೆಲ್ಲ ಇಸ್ಕೊಂಡು ಮುರಾಕ್ತವ್ರಲ್ಲ. ಹೌದಾ? ಪೊಲೀಸ್ ತಗೊಂಡು ಕೆಳಗಾಕ್ಬಿಟ್ಟು ತುಳ್ದ. ಹೆಂಗೆ ಹೆಂಗೆ ಅದ ಹೆಂಗ್ ಮಾಡೋದು? ಯಾರೇ ಹುಡುಗಿ ಅಲ್ಲಿ ಹುಡುಗಿ ಕಾಣಿಸ್ತೈತೆ. ಬಾಯ್ ಬಿಟ್ಕೊಂಡು ಯಾಕೆ ನೋಡ್ತೀಯಕ್ಕ? ಕ್ಯಾಮ್ರಾಮನ್ ಸ್ವಾತಿ ಅಕ್ಕನ್ ಪೇಷನ್ಸ್ ಲೆವೆಲ್ ನೋಡಿ ಗೈ. ಅಕ್ಕ ಎಷ್ಟು ಪೇಮೆಂಟ್ ಕೊಡ್ಲಿಲ್ಲ? ಅಯ್ಯೋ. ಓಕೆ ಗೈಸ್, ನೋಡ್ಬೋದು ನನ್ನ ಮೇಕಪ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ಕಡಲೆಕಾಯಿ ಪರ್ಸಲ್ಲಿ. ಏನೇನು ಯೂಸ್ ಮಾಡಿದೆ ಅಂದರೆ ಬರೀ 5 ಪ್ರಾಡಕ್ಟು. ಒಂದು ರೆನೆದು ಲೂಮಿ ಗ್ಲೋ ಅಂತ ಈ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ದೀನಿ. ಇದು ಒಂಥರ ಹೈಲೈಟಿಂಗ್ ಮಾಯ್ಶ್ಚರೈಸರ್. ನೀವು ಆಚೆ ಎಲ್ಲರೂ ಹೋದಾಗ ಒಂಥರ ಒಳ್ಳೆ ಗ್ಲೋ ಸಿಗುತ್ತೆ. ಅದಾದಮೇಲೆ ಮಾರ್ಸ್ದು BB ಕ್ರೀಮ್ ಯೂಸ್ ಮಾಡಿದ್ದೀನಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ಎವ್ರಿ ಡೇ ಆ್ಯಂಡ್ ನಿಮಗೆ ಜಾಸ್ತಿ ಹೆವಿ ಮೇಕಪ್ ಅನ್ಸಲ್ಲ ಆ್ಯಂಡ್ ಸ್ವೆಟ್ ಆದರೂ ಕೂಡ ಚೆನ್ನಾಗಿರುತ್ತೆ. ಆ್ಯಂಡ್ ಅದಾದಮೇಲೆ ನನ್ನ ಫೇವ್ರೆಟ್ ಲಿಪ್ಸ್ಟಿಕ್ ರೆನೇದು ಯೂಸ್ ಮಾಡಿದ್ದೀನಿ. ತುಂಬ ಒಳ್ಳೆ ಶೇಡ್ ಇದು. ಆ್ಯಂಡ್ ಬ್ಲಷ್ ಬಂದ್ಬಿಟ್ಟು ಸ್ವಿಸ್ ಬ್ಯೂಟಿದು ಬ್ಲಷ್ ಯೂಸ್ ಮಾಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಒಂಥರ ನ್ಯಾಚುರಲ್, ಒಂಥರ ನಿಮಗೆ ಚಿಕ್ಕಿ ಗ್ಲೋ ಸಿಗುತ್ತೆ. ಬ್ಲಷ್ ಸಖತ್ತಾಗಿ ಕಾಣಿಸುತ್ತೆ, ಕೆನ್ನೆ ಎಲ್ಲ ಕೆಂಪಗೆ. ಅದಾದಮೇಲೆ ಸ್ವಿಸ್ ಬ್ಯೂಟಿ ಇದೇನೆ ಡ್ಯುಯಲ್ ಮಸ್ಕರ. ಇದು ನಿಮಗೆ ಒಂದು ಸೈಡ್ ಬಂದ್ಬಿಟ್ಟು ವಾಲ್ಯೂಮ್ಗೆ ಇರುತ್ತೆ, ಒಂದು ಸೈಡು ಲೆಂತ್ಗಿರುತ್ತೆ. ಸೊ ಚೆನ್ನಾಗಿದೆ, ತುಂಬ ದಿವಸದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇಷ್ಟೇ ಯೂಸ್ ಮಾಡಿರೋದು. ಇದ್ರದ್ದೆಲ್ಲ ಲಿಂಕ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಬೈ ಮಾಡಿ. ಆ್ಯಂಡ್ ಇದೆಲ್ಲ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ ಆ್ಯಂಡ್ ನಿಮಗೆ ಬೇಗ ಡೆಲಿವರಿ ಸಿಗುತ್ತೆ. ಆ್ಯಂಡ್ ಒಳ್ಳೆ ರಿವ್ಯೂ ಇರೋ ಪ್ರಾಡಕ್ಟ್ಸ್ ನಿಮಗೆ ಅಮೆಝಾನಲ್ಲಿ ಸಿಗುತ್ತೆ. ನೀವೇನಾದ್ರು ಪ್ರೈಮ್ ಮೆಂಬರ್ಸ್ ಇದ್ದರೆ ನಿಮಗೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಎಲ್ಲ ಇರುತ್ತೆ ಅಮೆಝಾನಲ್ಲಿ. ಸೊ ಚೆಕ್ ಮಾಡಿ, ಲಿಂಕ್ ಎಲ್ಲ ಕೊಟ್ಟಿರ್ತೀನಿ, ಬೇಕು ಅಂದರೆ ಬೈ ಮಾಡಿ. ಶೇಡ್ಸ್ ಕೂಡ ಮೆನ್ಷನ್ ಮಾಡಿರ್ತೀನಿ, ಸೊ ಕ್ಲಿಕ್ ಮಾಡಿ ಬೈ ಮಾಡಿ. ಆ್ಯಂಡ್ ನೋಡ್ತಾ ಇರ್ಬೋದು ರಾಣಿ ಅಕ್ಕನೇ ಎತ್ಕೊಂಡಿದ್ದಾನೆ ವೀರುನ. ಅವನು ಏನಂದರೆ ಒಂದು ನಾನು ಎತ್ಕೋಬೇಕು, ಇಲ್ಲ ಸುನಿ ಎತ್ಕೋಬೇಕು, ಇಲ್ಲ ರಾಣಿ ಅಕ್ಕ ಎತ್ಕೋಬೇಕು. ಅದು ಬಿಟ್ಟು ಸುಬ್ಬನ ಹತ್ರ, ನಿತಿನ್ ಹತ್ರ, ರಂಜು ಹತ್ರ ಯಾರ ಹತ್ರನೂ ಹೋಗಲ್ಲ. ಇನ್ನು ಸುಪ್ರೀತಾ ಗೌರಜ್ಜಿ ಅವ್ರ ಹತ್ರನೂ ಹೋಗೋದಿಲ್ಲ ಅವನು. ರಾಣಿ ಅಕ್ಕನ ಹತ್ರ ಅಂದರೆ ಹೋಗ್ತಾನೆ. ಅವನಿಗೂ ಮುಂಚೆಯಿಂದನೂ ಆ ಅಟ್ಯಾಚ್ಮೆಂಟ್ ಇದೆ. ಈಗ 2-2.5 ತಿಂಗಳಾಗಿದ್ರು ಅವನೇನು ಮರ್ತಿಲ್ಲ. ಹಂಗೆ ಅವರು ಬಂದಿದ ತಕ್ಷಣ ಮಾತಾಡ್ಸೋದು, ಆಮೇಲೆ ಎತ್ಕೊಂಡು ಬಾಬಾ ಮನೆಗೆ ಹೋಗೋಣ, ಬೂಮ್ ಹೋಗೋಣ ಅಂತೆಲ್ಲ ಹಾಗೇ ನೆನ್ಪಿಟ್ಕೊಂಡಿದ್ದಾನೆ. ನನಗೆ ಅದು ಖುಷಿ ಆಯಿತು. ಸೊ ಒಂದು ಸುನಿಗೆ ಪೊಕ್ಕೆ ನೋವು, ಅವರು ಜಾಸ್ತಿ ಹೊತ್ತು ಎತ್ಕೊಳ್ಳೋಕ್ಕಾಗಲ್ಲ. ಆ್ಯಂಡ್ ನನಗೂ ಈ ಸ್ವಲ್ಪ ದಿವಸದಲ್ಲಿ ಸರ್ಜರಿ ಆಗಿತ್ತಲ್ಲ, ನನಗೂ ಅವನ್ನ ಜಾಸ್ತಿ ಹೊತ್ತು ಕ್ಯಾರಿ ಮಾಡೋಕ್ಕಾಗಲ್ಲ, ಕೈ ನೋವು ಬಂದುಬಿಡುತ್ತೆ. ಸೊ ಪಾಪ ಜಾಸ್ತಿ ಹೊತ್ತು ರಾಣಿ ಅಕ್ಕ, ಅದು ಬಿಟ್ಟರೆ ಒಂದು ಸ್ವಲ್ಪ ಹೊತ್ತು ಸುನಿ ಕೂಡ ಎತ್ಕೊಂಡಿದ್ರು. ಸ್ವಲ್ಪ ಹೊತ್ತು ನಿತಿನ ಕೂಡ ಎತ್ಕೊಳ್ಳೋಕೆ ಟ್ರೈ ಮಾಡ್ದೆ, ಬಟ್ ಇರಲಿಲ್ಲ, ಮಗುನೆಲ್ಲ ಕರ್ಕೊಂಬರೋದು ಕಷ್ಟ. ಬಟ್ ಅವ್ರಿಗೂ ಒಂದು ಆ ಎಕ್ಸ್ಪೀರಿಯನ್ಸ್ ಚೆನ್ನಾಗಿರುತ್ತೆ ಅನ್ನೋ ಒಂದು ರೀಸನ್ಗೆ ನಾವು ಕರ್ಕೊಂಬಂದ್ವಿ. ಇಲ್ಲೇನು ಗೊತ್ತಾ, ಜಾಸ್ತಿ ಕಾಲೇಜ್ ಹುಡುಗರೇ ಇರ್ತಾರೆ. ನಾವು ಅಂದ್ಕೊಂಡ್ವಿ ಸ್ಯಾಟರ್ಡೆ ಸಂಡೇ ಹೋದರೆ ಜನ ಜಾಸ್ತಿ ಇರ್ತಾರೆ, ಮಂಡೇ ಹೋಗೋಣ ಅಂತ. ಬಟ್ ನಾವು ಅಂದ್ಕೊಂಡಿದ್ದು ತಪ್ಪು, ಮಂಡೇನೇ ಜಾಸ್ತಿ ಜನ ಇದ್ದರು. ನಾನು ಕೈ ಹಿಡ್ಕೊಂಬಂದಕ್ಕೆ ಆ ಅಕ್ಕ ಕೈ ಬಿಡಿಸ್ತು. ಈಗ ನೋಡಿ ಎಗ್ಲ ಮೇಲೆ ಎಗ್ಲ ವೀರು ನಿನ್ನ ನೀನು ತಗೊಳಕ್ಬಿಟ್ಟ ಅಲ್ಲೋಡ. ಯಾರು ಅಲ್ಲಿ ಆ್ಯಂಡ್ ಇವರು ಅಷ್ಟೇ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು, ಅಮ್ಮ ಮಗಳು. ಅವರಿಬ್ಬರು ನೋಡಿದಾಗ ನನಗೆ ನಿಜವಾಗ್ಲೂ ಖುಷಿ ಆಯಿತು. ಅವರು JP ನಗರ್ ಅವರಂತೆ.
ಆಂಟಿ ಕೂಡ ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ನಾವು ಅಮ್ಮನ ಬಗ್ಗೆ ಎಲ್ಲ ಕೇಳಿ ಸೆಲ್ಫಿ ಎಲ್ಲ ತೊಗೊಂಡ್ರು. ನನಗೆ ಈ ಕಡಲೆಕಾಯಿ ಪರ್ಸಲ್ಲೇ ಒಂದು 5-10 ಜನ ಸಿಕ್ಕಿರ್ಬೋದು. ಒಂದಷ್ಟು ಜನ ಏನಂದರೆ ಮಾತಾಡಿಸಿ ಶೇಕ್ ಹ್ಯಾಂಡ್ ಮಾಡಿ ಸೆಲ್ಫಿ ತೊಗೊಂಡು ಹೋಗ್ತಾರೆ. ಒಂದಷ್ಟು ಜನ ಹಂಗೆ ಲುಕ್ಕೆಲ್ಲ ಕೊಟ್ಟು ಇವರು ಅಂದ್ಕೊಂಡೆಲ್ಲ ಮಾತಾಡಿಕೊಂಡು ಹೋಗಿರೋರು ಇದ್ದಾರೆ. ಬಟ್ ಏನೋ ಮಾಡೋಕ್ಕಾಗಲ್ಲ, ಎಲ್ಲರೂ ಒಂದೇ ಥರ ಇರಲ್ವಲ್ಲ. ಆ್ಯಂಡ್ ನೀವು ತುಂಬ ಜನ ನಾನು ಪ್ರತಿ ಹಬ್ಬದಲ್ಲಿ ಮಾಡಿದಾಗೂ ರಂಗೋಲಿ ಹಾಕಿ ಸ್ವಾತಿ ಬಾಗಿಲಿಗೆ ಅಂತೆಲ್ಲ ಕೇಳ್ತಾಯಿದ್ರಿ. ನಾನು ಒಂದು ಏನಕ್ಕೆ ಹಾಕಲ್ಲ ಅಂದರೆ ನಮ್ಮ ಕೂಕು ಅದನ್ನೆಲ್ಲ ಹಾಳು ಮಾಡಿಬಿಡ್ತಾಳೆ. ನಂಗೆ ರಂಗೋಲಿ ಹಾಕೋರು ಹಂಗೆ ಇರಬೇಕು. ಹಾಳಾಗ್ಬಿಟ್ರೆ ನನಗೆ ಅಷ್ಟು ಇಷ್ಟ ಆಗೋಲ್ಲ. ಆ್ಯಂಡ್ ಮತ್ತೆ ಹಾಕೋಕ್ಕೂ ಆಗಲ್ವಲ್ಲ. ಒಂಚೂರು ಬಾಗಿಲು ತೆಗ್ದಿದ ತಕ್ಷಣ ಹಿಂಗೆ ಕಾಲಿಗೆ ಬಿಡ್ತಾಳೆ, ಎಲ್ಲ ಜರ್ರ ಅಂತ ಅಳ್ಸೋಗ್ಬಿಡುತ್ತೆ. ಸೊ ಈ ಸತಿ ಒಂಥರ ಇದು ಸ್ಟೆನ್ಸಿಲ್ ಥರ ಬರುತ್ತಲ್ಲ, ಅದನ್ನು ತೊಗೊಂಡಿದ್ದೀನಿ, ಈಸಿಯಾಗಿ ಹಾಕ್ಬೋದು ಅಂತ. ಆ್ಯಂಡ್ ನನಗೂ ಏನು ಅಷ್ಟು ಚೆನ್ನಾಗಿ ರಂಗೋಲಿ ಎಲ್ಲ ಹಾಕೋಕ್ಕೆ ಬರೋಲ್ಲ, ತುಂಬ ಡಿಸೈನ್ಸ್ ಎಲ್ಲ. ಸೊ ಈ ಥರ ಇದ್ದರೆ ಈಸಿಯಾಗಿ ಹಾಕ್ಬೋದು ಅಂತ ತೊಗೊಂಡಿದ್ದೀನಿ, ನೋಡೋಣ. ಆ್ಯಂಡ್ ಈಗ ಗೌರಜ್ಜಿ ಮತ್ತು ಸುಪ್ರೀತಾ ಇನ್ನೊಂದು ಸೈಡಿಂದ ಬಂದಿದ್ದರು. ಸೊ ಅವರು ಜಾಯ್ನ್ ಆಗ್ತೀನಿ ಅಂದರು. ಸೊ ಅದಕ್ಕೆ ಈ ಸೈಡ್ ಬರ್ತಾಯಿದ್ವಿ. ಆ್ಯಂಡ್ ಅಲ್ಲೊಬ್ಬರು ಕೂತ್ಕೊಂಡು ಮಗುದು ಫೋಟೋ ಬರೀತಾಯಿದ್ರು. ವೀರದು ಬರ್ಸೋಣ ಅಂದ್ಕೊಂಡ್ವಿ. 300 ರೂಪಾಯಿ ಹೇಳಿದ್ರು. ಬಟ್ ಆಲ್ರೆಡಿ ಒಬ್ಬರು ಬರೆಸ್ತಾಯಿದ್ರು. ಸರಿ ಈ ಕಡೆಯಿಂದ ಬಂದು ಆಮೇಲೆ ಹೋಗುವಾಗ ಬರ್ಸ್ಕೊಳ್ಳೋಣ ಅಂದ್ಕೊಂಡ್ವಿ. ಬಟ್ ಆಗಲೇ ಇಲ್ಲ, ತುಂಬ ಜನ ಆಗೋದ್ರು. ರಂಜುಗೆ ಮತ್ತು ನಿತಿನ್ ಮತ್ತು ನನಗೆ ಸುನಿಗೆಲ್ಲ ಬರ್ಸ್ಬೇಕು ಅಂತ ಆಸೆ ಇತ್ತು. ಬಟ್ ಬರ್ಸೋಕ್ಕೆ ಆಗಲಿಲ್ಲ. ತುಂಬ ಚೆನ್ನಾಗಿ ಬರಿತಾಯಿದ್ರು. ಆದರೆ ನಾನು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀವಿ, ನೀವು ನೋಡ್ಬೋದು. ನೋಡಿ, ಬರೀ ಹುಡುಗಿರೇ ಇದ್ದಾರೆ. ಫ್ಯಾಮಿಲಿ ಎಲ್ಲೋ ಕಮ್ಮಿ ಇದ್ದಿದ್ದು. ಬಟ್ ಎಲ್ಲರೂ ಮಜಾ ಮಾಡೋಕ್ಕೆ ಬಂದಿರ್ತಾರೆ ಅಲ್ವಾ. ಸೊ ವರ್ಷಕ್ಕೆ ಒಂದು ಸತಿ ಈ ಥರ ಮೊನ್ನೆ ಮಲ್ಲೇಶ್ವರಮಲ್ಲೂ ಆಗಿತ್ತು. ಸೊ ಈ ಥರ ಎಲ್ಲರೂ ಆದಾಗ ಮಜಾ ಮಾಡಿಕೊಂಡು ಫ್ರೆಂಡ್ಸ್ ಜೊತೆ ಚೆನ್ನಾಗಿರುತ್ತೆ. ಒಂಥರ ಒಳ್ಳೆ ಟೈಮ್ ಸ್ಪೆಂಡ್ ಮಾಡೋಕ್ಕಂತೂ ಸಖತ್ತಾಗಿರುತ್ತೆ. ಅಷ್ಟು ಜಾಸ್ತಿನಾ? ಇದಕ್ಕೆ 60 ಅಂತೀರಾ? ಬೇರೆ ಊಟ ಅನ್ಸುತ್ತೆ. ಹೇಗೆ ಊಟಿದ ನೋಡಿ, ಮೂರ್ ಮಾತ್ರ ರೆಡ್ ಲೈನ್ ಬೀಳ್ಬೇಕು. ಹೌದು, ಅದು ಬಿದ್ದಾಯ್ತಾ? 4 ಬಿಡ್ಬೇಕಾ? ಹೊಡಿಯಲೇ 3-4 ಹೊಡಿಯ ಒಟ್ಟು. ಇವನ್ ಸುಮ್ನೆ ವೇಸ್ಟ್ ಮಾಡ್ಬಿಟ್ಟೆ ಅವನು ಒಂದು ಬಾಲ್. ಅದ್ರ ಬದಲು ನೀವು 3 ಜನ ಆಡೋ ಬದಲು ಅವನ ಕೈಯಲ್ಲಿ ಕೊಟ್ಟಿದ್ರೆ ಆಗಿತ್ತು. ಒಳ್ಳೆ ಜಾಗ ಹುಡುಕಂತು. ಅಯ್ಯಯ್ಯೋ, ತೂರ್ಕೊಂಡು ಹೋಗ್ತೈತೆ. ಇಲ್ಲ, ಹೋಯ್ತೈತೆ. ವೀರು ಏರೋಪ್ಲೇನ್ ಟಾಟಾ. ವೀರು ಇವಮ್ಮನೆ ಮಾಡಿದ ಹುಡುಗ ಹೆಂಗ ಹಿಡ್ಕೊಂಡಿತ್ತು. ಸುಮ್ಮನೆ ದುಡ್ಡು ವೇಸ್ಟ್ ಮಾಡಬಾರ್ದು. ಸುಮ್ಮನೆ ಏನ್ತಕ್ಕೆ ದುಡ್ಡು ವೇಸ್ಟ್ ಮಾಡ್ತೀರಾ? ಆರ್ಟ್ ಕೊಡ್ತಾರಂತೆ ಬೇ. ಹೊಂಟಾಯ್ತಾ? ಅಲ್ಲಿತ್ತು, ಅಲ್ಲೇ ಐತಲ್ಲ. ತಗೋ ಕೊಡು, ಕಚ್ಚಿಸು 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 ಕಚ್ಚ ಕೊಡಜ್ಜಿ ಕೊಡಜ್ಜಿ ಕಚ್ಕಾಕಜ್ಜಿ ಸಾಫ್ಟ್ ಬೇಕು ಅಂದ. ತಗೋ, ರಾಣಿ ಅಕ್ಕಂಗೆ ಹಾಕ್ಬಿಡು, ರಾಣಿ ಅಕ್ಕಂಗೆ ಹಾಕು. ಏನದು ಬಿಸಿ ಇದು? ಬೇರೆ ತಲೆಗೆ ಒಂದು ಗಾಡಿನಾದ್ರೂ ಹಾಕೋಬೋದಾಗಿ. ಯಾವ ಗಾಡಿ? ರಾತ್ರಿನೇ ಹೇಳಿದ್ರೆ ಏನ್ ಮಾಡ್ತಿದ್ರಿ? ಐಟಮ್ ತಗೊಂಡ್ಬಂದು ಗಾಡಿ ಹಾಕೊಂಡ್ಬಿಡ್ಬೋದಾಗಿತ್ತು.
ಬೇಬಿ ನೀನ್ ಬೇಬಿ ಶಿವಾಜಿನಗರ ಅವ್ರು ತಗೊಂಡ್ಬಿಟ್ಟವ್ರೆ. ಏನ್ ಹಾಕೋದು? ನಿಮ್ ತಮ್ಮ ಹಿಡ್ಕೊತೀನಿ ದುಡ್ಡು ಕಲೆಕ್ಷನ್ಗೆ. ನಾ ಓಡಂಟ ಇರ್ತಾನೆ ಹಿಂದೆಯಿಂದ. ಯಾ ಮಾಡಿದ್ಯೇನು? ಯಾ ಮಾಡಿದ್ಯಾ? ಏನೋ ನೀನು ಹೇಳ್ತಾವ್ ನೋಡಲ್ಲಿ ಯಾ ಮಾಡಿದೀನಿ. ಇಲ್ಲೇ ಎಲ್ಲಾರು ಮೂಲಲ್ಲಿ ನಿಲ್ಸ್ಕೊಂಡೆ ಚೇಂಜ್ ಮಾಡ್ಬೋದಿತ್ತು. ಏ ಬೇಡ ಬಾಜಿ, ಇದೆಲ್ಲ ತಿನ್ಬಾರ್ದು. ಕಡಲೆಕಾಯ ಕಡಲೆಪುರಿ ತಗೊಳ್ಳೋಣ ಇಲ್ಲಿ. ಕಡಲೆಕಾಯಿ ಮಾವಿನಕಾಯಿ ಏನಾರು ತಗೊಂತೀನಿ. ಕಡಲೆಪುರಿ ತಗೊಳ್ಳೋಣ. ಬೇಡಮ್ಮ ಅಲ್ಲೆಲ್ಲ ಅಲ್ಲಿ ಬಂದಿಲ್ವೇನೆ ಮಾತ್ರ ಇರೋದು. ಬಿಡು ಅಜ್ಜ ತಿನ್ನ. ಕಡಲೆಕಾಯಿ ತೋರಿಸ್ತೀಯಲ್ಲ ತಾನೆ. ಕಡಲೆಪುರಿ ತಿಂತಾನೆ. ಅದು ಅಲ್ಲಿ ಮೇಲೆ ಹೋಗ್ಬೋದು ನಡಿ. ಪೇಂಟಿಂಗ್ ಮಾಡ್ತಾ ಇಲ್ಲ. ಮಮ್ಮಿ ಹೇಳಿ ಎಷ್ಟು ಪೀಸ್ ಬೇಕು? ಒಂದೇ. ಸಿಗ್ನಲ್ ಹತ್ರ ಬಸ್ ಇರುತ್ತೆ, ಅಲ್ಲೇ ತನಕ ಬಸ್ ಸ್ಟಾಪ್ ಹಿಂಗೆ ಹೋದ್ರೆ ಬರೋದು. ₹100 ಮಾಡ್ಕೊಂಡು ಕೊಡಿ. ಎಲ್ಲ ಏನೇನು ತಗೊಂಡ್ರಿ? ನಾನೇನು ತಗೊಂಡಿಲ್ಲ. ಮುಂದೆ ಕೆಡಿಲಿ ಅದೇ ಇಡು ಸುಬಾ. ಯಾವುದು ಲಗೇಜ್ ಗಾಡಿ? ಲಗೇಜ್ ಗಾಡಿ ಆಲ್ಗಾಡಿ 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 ದುಡ್ಸಂತದ್ದು ಅದು. ನನ್ ಕೊಡು. ಮತ್ತೆ ಬರ್ತೀರಾ? ಅಲ್ಲಿ ಮತ್ತೆ ಬರ್ತೀರಾ? ನಾಳೆ ಹೋಗ್ರಿ. ನಾಳೆ 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 ಲಾಸ್ಟು. ಸುಬ್ಬಾ ಮುಂದಕ್ಕೆ ಕಟ್ಟಾಕಬೇಕು. ಇವನೊಂದು ಇದು 2ನೇ ಏರೋಪ್ಲೇನು, ಒಂದಿನ ಆಕಾಶ್ ಅಭಿ ಏನ್ ಮಾಡ್ದ ಗೊತ್ತಾ? ತಗೊಂಡ್ಬಿಟ್ಟ ಇದನ್ನು. ನಾವ್ ಇಟ್ಕೊಂಡ್ವಿ. ಬೇಕು ಬೇಕು ಅಂತ ಕೇಳ್ದ, ಕೊಟ್ಟಿದ ತಕ್ಷಣ ಬಿಟ್ಬಿಟ್ಟು ಆಕಾಶ ನೋಡ್ತಾವನೆ. ಓಕೆ, ಏನೇನು ತೊಗೊಂಡು ಬಂದೆ ಅಂತ ತೋರಿಸ್ತೀನಿ. ನಿಜವಾಗ್ಲೂ ನಾವು ಜಾಸ್ತಿ ಏನೋ ಶಾಪಿಂಗ್ ಮಾಡಿಲ್ಲ. ಈ ಒಂದು ಉಂಡಿ ತೊಗೊಂಡೆ ವೀರುಗೆ. ಇದರಲ್ಲಿ ದುಡ್ಡು ಹಾಕ್ಸೋಣ ಅಂದ್ಬಿಟ್ಟು. ಒಂದು ಕ್ಯಾಟ್ ಅವ್ನಿಗೆ ತುಂಬ ಇಷ್ಟ, ಕ್ಯಾಟ್ ಅಂತ ಇರ್ತಾನೆ. ಆ್ಯಂಡ್ ಅಲ್ಲೊಬ್ಬರು ಬುಕ್ಸ್ ಮಾರ್ತಾಯಿದ್ರು. ವೀರು ಹತ್ರ ಇದೆ ಅನಿಮಲ್ಸ್ ಬುಕ್ಸ್, ಬಟ್ ಇರಲಿ ತೊಗೊಳ್ಳೋಣ ಅಂದ್ಬಿಟ್ಟು 2 ಬುಕ್ಸ್ ತೊಗೊಂಡೆ ವೀರುಗೆ ಅಂತ. ಆ್ಯಂಡ್ ಇದೇ ನಾನು ರಂಗೋಲಿ ತೊಗೊಂಡಿದ್ದು. ಇದೊಂದು ತೊಗೊಂಡ್ವಿ. ಇದಕ್ಕೇನು ಚಿಕ್ಕದಕ್ಕೆ ₹20 ಏನೋ ಅನಿಸುತ್ತೆ. ಈ ಥರದಕ್ಕೆ ಒಂದು ಚಿಕ್ಕದಾಗಿ ಬಾಗ್ಲ ಹತ್ರ ಹಾಕೋದಕ್ಕೆ, ಇಲ್ಲಾಂದರೆ ತುಳಸಿ ಗಿಡದ ಮುಂದೆ ಬಿಡೋದಕ್ಕೆಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಆ್ಯಂಡ್ ರಂಜು ಮತ್ತು ಸುಪ್ರೀತ ಎಲ್ಲ ಒಂದೊಂದು ಇಯರಿಂಗ್ ತೊಗೊಂಡು. ಸೊ ನಾನು ಒಂದು ತೊಗೊಳ್ಳೋಣ ಅಂದ್ಬಿಟ್ಟು ಒಂದು ಈ ಥರದ ಇಯರಿಂಗ್ ತೊಗೊಂಡೆ. ಚೂರು ಯೂನಿಕ್ಕಾಗಿತ್ತು ಅನ್ನಿಸ್ತು, ಬಟ್ ಹಾಕ್ಕೊಂಡ್ಮೇಲೆ ಒಂದು ಸ್ವಲ್ಪ ದೊಡ್ಡದಾಯಿತು ಅಂತ ಅನ್ನಿಸ್ತು. ಬಟ್ ನೋಡೋಣ ಯಾವಾಗಾರು ಒಂದಿನ ಹಾಕೋಣ. ಆ್ಯಂಡ್ 2 ಸೆರಾಮಿಕ್ ಬೌಲ್ ತೊಗೊಂಡೆ. ಈ ಥರದ್ದು ನಮ್ಮ ಮನೇಲಿ ಬೌಲು ಪ್ಲೇಟ್ಸ್ದೆಲ್ಲ ಒಂದು ಸೆಟ್ ಇದೆ. ಅದಕ್ಕೆ ಮ್ಯಾಚ್ ಆಗೋ ಥರದ್ದೇ ಒಂದು ದೊಡ್ಡದು ಲಾರ್ಜ್ ಸೈಜ್ದೊಂದು, ಒಂದು ಚಿಕ್ಕದೊಂದು ಬೌಲ್ 2 ಕೂಡ ತೊಗೊಂಡೆ. ಚೆನ್ನಾಗಿತ್ತು. ಚಿಕ್ಕದು ಪರವಾಗಿಲ್ಲ, ₹100 ಹೇಳಿದ್ರು. ದೊಡ್ಡದಕ್ಕೆ ಜಾಸ್ತಿ ಹೇಳಿದ್ರು, ₹450. ಅಲ್ಲ, ಅವ್ರು ಫಸ್ಟ್ ಸ್ಟಾರ್ಟಿಂಗ್ ಹೇಳಿ ನೋಡಬೇಕು ₹800-900 ಹೇಳ್ತಾರೆ. ಬಟ್ ನೀವು ಹೆಂಗೆ ಬಾರ್ಗಿನ್ ಮಾಡ್ತೀರಾ ಹಂಗೆ. ಆ್ಯಂಡ್ ರಾಣಿ ಅಕ್ಕ ವೀರುಗೆ ಈ ಥರದ ಬಲೂನ್ ಕೊಡ್ಸಿದ್ಲು. ಅಲ್ಲೊಂದು ಬಿಟ್ಬಿಟ್ಟ, ಮತ್ತೆ ಬರುವಾಗ ಒಂದು ಕೇಳ್ದೆ ಏರೋಪ್ಲೇನ್ ಅಂದ್ಬಿಟ್ಟು ಮತ್ತೆ ಇನ್ನೊಂದು ಕೊಡಿಸಿದ್ರು. ಆ್ಯಂಡ್ ಅದು ಬಿಟ್ಟು ನಮ್ಮ ಅಮ್ಮಂಗೆ ಅಂದ್ಬಿಟ್ಟು ಅರಿಶಿನ ತೊಗೊಂಡೆ. ತುಂಬ ಜನ ಅರಿಶಿನದ್ದು ಅಂದರೆ ಅದನ್ನು ಏನಂತೀರ, ನೀರು ಥರ ಮಾಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಕುಡಿಯೋಕ್ಕೆ ಹೇಳಿದರು. ಅದಕ್ಕೆ ಒಳ್ಳೆಯದು ಸಿಕ್ತು, ಚೆನ್ನಾಗಿತ್ತು.
ಫ್ರೆಶ್ ಆಗಿ. ಸೊ ಅದೊಂದು ತೊಗೊಂಡೆ. ಆಮೇಲೆ ಮಾಮೂಲಿ ಕಡಲೆಕಾಯಿ ಪರ್ಸೆಗೆ ಹೋದ್ಮೇಲೆ ಕಡಲೆಕಾಯಿ ತೊಗೊಳ್ಳೇಬೇಕಲ್ವ. ಸೊ ಕಡಲೆಕಾಯಿ, ಆಮೇಲೆ ಇದೇನೋ ಒಂದು 50 ರೂಪಾಯಿ ಕೊಟ್ಟು ಒಂದು ಚಿಕ್ಕದು ಅವ್ನಿಗೆ ಅಂಬ ಇಷ್ಟ. ಸೊ ಅದು ಒಂದು ಬೇರೆ ಒಂದು ತೊಗೊಂಡ. ಸೊ ಅರ್ಶಿನ ಚೆನ್ನಾಗಿತ್ತು. ಒಂದು 50 ರೂಪಾಯಿ ಹೇಳಿದ್ರಷ್ಟೇ. 50 ರೂಪಾಯಿಗೆ ಪರವಾಗಿಲ್ಲ, ಜಾಸ್ತಿನೇ ಕೊಟ್ಟಿದ್ರು. ಅದು ಬಿಟ್ಟು ಕಡಲೆಕಾಯಿ ನಾವು ಜಾಸ್ತಿ ತಂದಿಲ್ಲ, ಬರೀ 2 ಸೇರು ತಂದೆ. ಅದು ಅಷ್ಟೇ, 1 ಸೇರು 50 ರೂಪಾಯಿ ಹೇಳಿದ್ರು. ಅದು ಎಷ್ಟು ಚಿಕ್ಕ ಸೇರು ಗೊತ್ತಾ, ಅದರಲ್ಲಿ 2 ಸೇರು ಇಸ್ಕೊಂಡು ಬಂದ್ವಿ. ಬರೀ ಹಸಿ ಅವರೆಕಾಯಿ, ನಾನು ಹುರಿದಿರೋದೆಲ್ಲ ಸಿಗುತ್ತೆ. ಕಡಲೆಪುರಿನೂ ತರಲಿಲ್ಲ, ಯಾಕಂದ್ರೆ ನಮ್ಮ ಮನೇಲಿ ನಾನು ಸುನಿ ಯಾರೂ ಕಡಲೆಪುರಿ ತಿನ್ನೋದಿಲ್ಲ. ತಂದರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಏನಕ್ಕೆ ಅಂದ್ಬಿಟ್ಟು ತಂದಿಲ್ಲ. ಇಷ್ಟೇ ನಾವು ಶಾಪಿಂಗ್ ಮಾಡಿದ್ದು. ನನ್ನ ಮನೆಗೆ ಬಂದಮೇಲೆ ನಮ್ಮ ಮತ್ತು ಅಪ್ಪ ಎಲ್ಲ ಬಂದಿದ್ದರು. ರಾಣಿಕಾ, ಸುಪ್ರೀತಾ, ಸುಬ್ಬ ಎಲ್ಲ ಬಂದು ಒಂದಷ್ಟು ಹೊತ್ತು ಮಾತಾಡಿಕೊಂಡು ಹೋದರು. ಆ್ಯಂಡ್ ಅಷ್ಟೇ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ. ಮತ್ತೆ ಸಿಗ್ತೀನಿ ಇನ್ನೊಂದು ವ್ಲಾಗ್ ಜೊತೆ. ಬರಲಾ? ಬಾಯ್. ಲಾಟ್ಸ್ ಆಫ್ ಲವ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು. ಲಾಟ್ಸ್ ಆಫ್ ಲವ್. ಬಾಯ್. ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತವರೆಗೂ ವ್ಲಾಗ್ನ ನೋಡಿರೋದಕ್ಕೆ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋ ಜೊತೆ. ಬಾಯ್.